ಹಲೋ ಗೈಸ್, ಸೊ ಫಸ್ಟ್ ರೌಂಡ್ ಎಡಿಟಿಂಗ್ ರೂಲ್ಸ್ ಏನು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸ್ಟೂಡೆಂಟ್ಸ್ಗೆ. ಚಾಯ್ಸ್ 1 ಸ್ಟೂಡೆಂಟ್ಸ್ಗೆ ಫೀಸ್ ಪೇಮೆಂಟ್ ರಿಲೇಟೆಡ್ ಡೌಟ್ಸು. SNQ ಕೋಟಾ ಮತ್ತೆ ಸೆಕೆಂಡ್ ರೌಂಡಲ್ಲಿ ಸಿಕ್ಬೋದಾ, ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿ ಒಳ್ಳೆ ಕಾಲೇಜ್ ಸಿಕ್ಬೋದಾ ಅಕಸ್ಮಾತ್ ಚಾಯ್ಸ್ 2 ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ. ಸೊ ಈ ರೀತಿ ನೀವು ಮಾಡಿರುವಂಥ ಹಲವಾರು ಕಾಮೆಂಟ್ಸು ಡೌಟ್ಸನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಲಾಗುತ್ತೆ. ಜೊತೆಗೆ ಲಾಸ್ಟಲ್ಲಿ 2 ಬೋನಸ್ ಡೌಟ್ಸ್ ಇದೆ. ಸೊ ಅದು ಬೋನಸ್ ಟಿಪ್ಸ್ ಇದೆ, ಅದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮಗೆ ತುಂಬ ಉಪಯೋಗ ಬರುತ್ತೆ. ಸೊ ಇದನ್ನು ನೀವು ಫಾಲೋ ಮಾಡಲ್ಲ ಅಂದರೆ ಸೀಟ್ ಕೂಡ ಕಳ್ಕೊಬೋದು. ಸೊ ಹಾಗಾಗಿ ಕೊನೆ ತನಕ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಕ್ವೆಶ್ಚನ್ ಬಂದು, ಈ ಕ್ವೆಶ್ಚನ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ರೌಂಡ್ನಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಅದನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗಿ ಸೆಕೆಂಡ್ ರೌಂಡಲ್ಲಿ ಯಾವುದೋ ಬೇರೆ ಸೀಟ್ ಅಲಾಟ್ ಆಯಿತು ಅಂತಂದರೆ ನೀವು ಹೋಲ್ಡ್ ಮಾಡಿರೋ ಸೀಟ್ಗೆ ವಾಪಸ್ ಬರೋದಕ್ಕಾಗೋದಿಲ್ವಾ ಅಂತ ಆ ರೀತಿ ಕೇಳಿರುವಂಥದ್ದು ಈ ಕ್ವೆಶ್ಚನ್ನು. ಸೊ ಅದನ್ನು ನಾನು ಆನ್ಸರ್ ಹೇಳಬೇಕು ಅಂತಂದರೆ ಮಾಡೋದಕ್ಕಾಗೋದಿಲ್ಲ. ಸೊ ಯಾಕಪ್ಪ ಅಂತಂದರೆ ನೀವು ಏನು ನ್ಯೂಲಿ ಅಲಾಟೆಡ್ ಸೀಟ್ ಆಗಿರುತ್ತೆ ನೋಡಿ ಸೆಕೆಂಡ್ ರೌಂಡಲ್ಲಿ, ಅದಕ್ಕೆ ಹೋಗಬೇಕಾಗುತ್ತೆ. ಹೋಲ್ಡ್ ಮಾಡಿರೋಂಥ ಸೀಟ್ ಜಸ್ಟ್ ಒಂದು ಬ್ಯಾಕಪ್ ಆಪ್ಷನ್. ಈ ಬ್ಯಾಕಪ್ ಆಪ್ಷನ್ ಹೆಂಗಪ್ಪ ಅಂದರೆ ನಿಮಗೆ ಬೇರೆ ಸೀಟ್ ಸಿಕ್ಕಲಿಲ್ಲ ಅಂತಂದರೆ ಈ ಸೀಟ್ ಸಿಕ್ಕುತ್ತೆ ಅಂತ ಒಂದು ಆಪ್ಷನ್ ಅಷ್ಟೇ. ಅದು ಬಿಟ್ಬಿಟ್ಟು ನೀವು ಅದಕ್ಕೆ ಮತ್ತೆ ವಾಪಸ್ ಹೋಗೋದಕ್ಕೆ ಆ ಥರ ನಿಮಗೆ ಚಾಯ್ಸ್ ಇರೋದಿಲ್ಲ. ಸೊ ಎಕ್ಸಾಂಪಲಾಗಿ ಸಿಂಪಲಾಗಿ ಹೇಳ್ಬೇಕಾದ್ರೆ ನೋಡಿ, ಫಸ್ಟ್ ರೌಂಡಲ್ಲಿ 1A 2B 3C 4D ಅಂತ ಹಾಕಿರ್ತೀರ ಅಂದ್ಕೊಳ್ಳಿ. ಸೊ 3C ಅನ್ನೋ ಸೀಟ್ ಅಲಾಟ್ ಆಗಿತ್ತು, ಇದನ್ನು ನೀವು ಹೋಲ್ಡ್ ಮಾಡ್ತೀರಾ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ ಸೆಕೆಂಡ್ ರೌಂಡಲ್ಲಿ. ಅದೇ ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ 3C ಬದಲು 2B ಇನ್ನೂ ಮೇಲ್ಗಡೆ ಇರೋಂಥ ಆಪ್ಷನ್ ಅಲಾಟ್ ಆಗೋಯ್ತು ಅಂದ್ಕೊಳ್ಳಿ. ಆವಾಗ ಈ 2B ಬೇಡ ಅಂದ್ಬಿಟ್ಟು ಮತ್ತೆ 3C ಪಡ್ಕೊಳ್ಳೋಕ್ಕಾಗೋದಿಲ್ವಾ ಅಂತ ಕೇಳಿದರೆ ಆಗೋದಿಲ್ಲ. ಆವಾಗ ನೀವು 2Bಗೆ ಹೋಗಬೇಕಾಗುತ್ತೆ. ಆ ರೀತಿ ನಿಮಗೆ 2 ಆಪ್ಷನ್ ಸಿಕ್ಕೋದಿಲ್ಲ. ಸೊ ಹಾಗಾಗಿ ಹೋಲ್ಡ್ ಮಾಡಬೇಕಾದ್ರೂ ಹುಷಾರಾಗಿ ಮಾಡಿ, ನೋಡ್ಕೊಂಡು ಮಾಡಿ. ಸುಮ್ಮನೆ ಪ್ರಯಾರಿಟಿ ಕೊಡಬೇಕಾದ್ರೆ ಯಾವುದಾದ್ರು ಮೇಲ್ಗಡೆ ರಾಂಗ್ ಕಾಲೇಜಸ್ ಹಾಕೋದು, ಬೇಡದೇ ಇರೋ ಕಾಲೇಜಸ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಈ ರೀತಿ ಸ್ಥಿತಿ ಬರುತ್ತೆ, ಅವಾಗ ಮತ್ತೆ ಹೋಲ್ಡ್ ಆಗಿರೋಂಥ ಸೀಟ್ ವಾಪಸ್ ಸಿಕ್ಕೋದಿಲ್ಲ. ಅದು ಒಂದೊಮ್ಮೆ ಅಕಸ್ಮಾತ್ ಹೋಲ್ಡ್ ಆಗಿರೋ ಸೀಟೇ ಸಿಕ್ಕಬೇಕು, ಸೇಮ್ ಸೀಟೇ ಸಿಕ್ಕಬೇಕು ನಿಮಗೆ ಅಂತಂದರೆ ಆವಾಗ ಏನು ಮಾಡ್ರಪ್ಪ ಅಂದರೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ರೆ ಹೋಲ್ಡ್ ಮಾಡಿರೋಂಥ ಸೀಟ್ಗೆ, ಆವಾಗ 100% ಅದೇ ಸಿಕ್ಕುತ್ತೆ, ಬೇರೆದು ಸಿಕ್ಕೋದಿಲ್ಲ. ಸೊ ಆ ರೀತಿಯಲ್ಲಿ ನೀವು ಮಾಡ್ಬೋದಾಗುತ್ತೆ. ಸೊ ಇದು ಫಸ್ಟ್ ಡೌಟ್ ಆಗಿತ್ತು. ಸೆಕೆಂಡ್ ಡೌಟ್ ಬಂದ್ಬಿಟ್ಟು, ಸೆಕೆಂಡ್ ರೌಂಡ್ನಲ್ಲಿ SNQ ಕೋಟಾ ಸಿಗೋವಂಥ ಚಾನ್ಸ್ ಇದೆಯಾ ಅಂದರೆ ಹೌದು, ಡೆಫಿನೆಟ್ಲಿ ಸಿಕ್ಬೋದು, ಬಟ್ ಗ್ಯಾರಂಟಿ ಇಲ್ಲ. ಯಾಕೆಂದರೆ ನಿಮಗೂ ಗೊತ್ತಿದೆ 5% ಆಫ್ ದ ಸೀಟ್ ಮಾತ್ರ SNQ ಅಂಡರಲ್ಲಿ ಬರುತ್ತೆ. ಸೊ ಹಾಗಾಗಿ ಗ್ಯಾರಂಟಿ ಹೇಳೋದಕ್ಕಾಗೋದಿಲ್ಲ. ನೀವು ಎಲಿಜಿಬಲ್ ಆಗಿದ್ರೂ ಕೂಡ ಇಟ್ ಈಸ್ ಬೇಸ್ಡ್ ಆಲ್ಸೋ ಆನ್ ಯುವರ್ ಮೆರಿಟ್. ನಿಮ್ಮ ರ್ಯಾಂಕ್ ಏನು ಬಂದಿರುತ್ತೆ ಅದ್ರ ಜೊತೆಗೆ ನಿಮ್ಮ ಇನ್ಕಮ್ ಎರಡನ್ನೂ ಕೂಡ ಕನ್ಸಿಡರ್ ಮಾಡಿ ಈ SNQ ಕೋಟಾ ಕೊಡೋದ್ರಿಂದ ಡೆಫಿನೆಟಾಗಿ ಹೇಳೋದಕ್ಕಾಗೋದಿಲ್ಲ. ಅಕಸ್ಮಾತ್ ಏನಾದರೂ ಫಸ್ಟ್ ರೌಂಡಲ್ಲಿ SNQ ಕೋಟಾ ಸಿಕ್ಕಿ ನೀವು ಕಾಲೇಜ್ಗೆ ಅಡ್ಮಿಷನ್ ಆದರೆ ಬೆಸ್ಟು. ಇಲ್ಲ ನೀವು ಸಿಕ್ಕಿ ಹೋಲ್ಡ್ ಮಾಡಿದ್ರೆ ಅಂದ್ಕೊಳ್ಳಿ, ಹೋಲ್ಡ್ ಮಾಡಿದಾಗ ಸೆಕೆಂಡ್ ರೌಂಡಲ್ಲಿ ಮತ್ತೆ 100% SNQ ಸಿಕ್ಕುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದು 50-50 ಚಾನ್ಸ್ ಆಗುತ್ತೆ. ಆವಾಗ ಕೂಡ ಗ್ಯಾರಂಟಿ ಅಂತ ಹೇಳೋದಕ್ಕಾಗೋದಿಲ್ಲ SNQ ಕೋಟಾ. ಸೊ ಇದೇ ರೀತಿ ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಮಾಡಿ. ಜೊತೆಗೆ ನಮ್ಮ ಕ್ಲೆವರ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ KCET ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದರೆ. ಸೊ ಇನ್ನೊಂದು, ತುಂಬ ಜನ SC ST ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ ಕೇಳ್ತಾ ಇರೋವಂಥದ್ದು, ನಾವು ಕನ್ಫರ್ಮೇಷನ್ ಸ್ಲಿಪ್ನಲ್ಲಿ 1,21,000 ಅಂತ ತೋರಿಸಿದೆ, ನಾವು ಕಟ್ಟಿರೋದು ಕೇವಲ 10 ರೂಪೀಸ್ ಮಾತ್ರ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತಂದರೆ ನೋಡ್ರಪ್ಪ, ನೀವು ಏನಲ್ಲಿ ಫೀಸ್ ಕೇಳಿದ್ದೀರಾ ನೀವು ಅದು ಕಟ್ಟಿದ್ರೆ ಮಾತ್ರ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರೋದು. ಸೊ ಫಸ್ಟ್ ಆಫ್ ಆಲ್ ಕನ್ಫರ್ಮೇಷನ್ ಸ್ಲಿಪ್ ಬಂದಿದೆ ಅಂತಂದರೆ ನೀವು ಫೀಸ್ ಕಟ್ಟಾಗೋಯ್ತು ಅಂತ ಯಾವುದೇ ರೀತಿ ಯೋಚನೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಸೊ ಹಾಗಾದರೆ ಮಿಕ್ಕಿದ ದುಡ್ಡಿಂದ ಏನಾಯ್ತಪ್ಪ ಅಂತಂದರೆ, ಮಿಕ್ಕಿದ ದುಡ್ಡನ್ನ ಸ್ಕಾಲರ್ಶಿಪ್, ಗೌರ್ಮೆಂಟ್ ಕೊಡೋ ಸ್ಕಾಲರ್ಶಿಪ್ಪಲ್ಲೇ ಕಾಲೇಜ್ನವ್ರು ಕವರ್ ಮಾಡ್ಕೊತಾರೆ. ಸೊ ಹಾಗಾಗಿ ನೀವು ಯಾವುದೇ ರೀತಿ ಇನ್ನೂ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಂದರೆ ನೆಕ್ಸ್ಟು ನೀವು ಏನು ಮಾಡಬೇಕಪ್ಪ ಅಂತಂದರೆ, ಹೋಗಿ ನೀವು ಕಾಲೇಜ್ನಲ್ಲಿ ಅಡ್ಮಿಷನ್ ಆಗಿ ಆಮೇಲೆ ನೀವು ಅಲ್ಲಿ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ, ಅದನ್ನು ತೊಗೊಂಡು ನೀವು KEಗೆ ರಿಪೋರ್ಟ್ ಮಾಡಿದ್ರೆ ಮುಗಿಯುತ್ತೆ. ಮತ್ತಿನ್ನೇನು ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಜನ ಸ್ಟೂಡೆಂಟ್ಸ್ಗೆ ಇರುತ್ತೆ, ನೋಡ್ರಪ್ಪ ನಮ್ದು ಯಾವುದೋ ಒಂದು ಬೇರೆ ಸ್ಪೆಸಿಫಿಕ್ ಕ್ಯಾಟಗರಿ ಇರ್ಬೋದು, ಇಲ್ಲಿ 3BH ಅಂತ ಹಾಕಿದ್ದಾರೆ, ಇನ್ಯಾವುದೋ 2A ಇರ್ಬೋದು, 3A ಇರ್ಬೋದು, ಈ ರೀತಿ ಬೇರೆ ಯಾವುದೋ ಕ್ಯಾಟಗರಿ ಇದೆ, ಬಟ್ ನಮಗೆ GM ಅಲ್ಲಿ ಯಾಕೆ ಸೀಟ್ ಅಲಾಟ್ ಆಗಿದೆ ಅಂತ. ಸೊ ಇದು ಒಂದು ಸಿಂಪಲ್ ಕ್ವೆಶ್ಚನ್ನು. ಸೊ ಇದಕ್ಕೆ ಆನ್ಸರ್ ಕೂಡ ಬಹಳ ಸಿಂಪಲ್ ಇದೆ. ಏನಪ್ಪ ಅಂತಂದರೆ, ಸಿಸ್ಟಮಲ್ಲಿ ಫಸ್ಟು ನಿಮ್ಮ ಕ್ಯಾಟಗರಿಗೆ ಅಲಾಟ್ ಮಾಡೋದಿಲ್ಲ, ಫಸ್ಟ್ ಅದು ನಿಮ್ಮ ರ್ಯಾಂಕನ್ನು ನೋಡುತ್ತೆ. ನೋಡಿಬಿಟ್ಟು ನಿಮಗೆ ಜನರಲ್ ಮೆರಿಟ್ನಲ್ಲಿ ಸೀಟ್ ಸಿಕ್ಕುತ್ತಾ ಇಲ್ವಾ ಅಂತ ಫಸ್ಟ್ ನೋಡುತ್ತೆ. ಜನರಲ್ ಮೆರಿಟಲ್ಲಿ ಅಕಸ್ಮಾತ್ ಸೀಟ್ ಸಿಕ್ತು ಅಂದರೆ ಜನರಲ್ ಮೆರಿಟಲ್ಲೇ ನಿಮ್ಗೆ ಅಲಾಟ್ ಮಾಡಿಬಿಡುತ್ತೆ. ಅಕಸ್ಮಾತ್ ಜನರಲ್ ಮೆರಿಟ್ ಕಟ್ ಆಫಲ್ಲಿ ನಿಮ್ಮ ಕಟ್ ಆಫ್ಗೆ ಮ್ಯಾಚ್ ಆಗದೆ ಸೀಟ್ ಸಿಕ್ಕಿಲ್ಲ ಅಂದರೆ ಆವಾಗ ಅದು ನಿಮ್ಮ ಯಾವ ಸ್ಪೆಸಿಫಿಕ್ ಕ್ಯಾಟಗರಿ ಇರುತ್ತೆ ನೋಡಿ ಅದಕ್ಕೆ ಹೋಗುತ್ತೆ, 3Bನೋ 2Aನೋ ಆ ಕ್ಯಾಟಗರಿಗೆ ಹೋಗಿ ಆವಾಗ ಸೀಟ್ ಅಲಾಟ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ಇದು ಯಾವುದೇ ಒಂದು ಪ್ರಾಬ್ಲಮ್ಮು ಅಲ್ಲ, ಇದು ಗ್ಲಿಚ್ ಕೂಡ ಅಲ್ಲ, ಇದು ಕರೆಕ್ಟಾಗಿ ಸೀಟ್ ಅಲಾಟ್ಮೆಂಟ್ ಆಗಿದೆ. ಸೊ ಈ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ಇನ್ನೊಂದು ಡೌಟ್ ಬಂದ್ಬಿಟ್ಟು ನೋಡಿ, ಎಡಿಟಿಂಗ್ ರಿಲೇಟೆಡು. ಸೊ ಎಡಿಟಿಂಗ್ ರಿಲೇಟೆಡ್ ಬಹಳಷ್ಟು ಜನ ಕನ್ಫ್ಯೂಷನ್ ಇದೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ. ಇವಾಗ ಇವ್ರು ಕೇಳಿರೋದು ಏನಪ್ಪ ಅಂತಂದರೆ, ಪ್ರಯಾರಿಟಿ 9 ಬೇಕಿತ್ತು,
ಬಟ್ ಪ್ರಯಾರಿಟಿ 7 ಸಿಕ್ಕಿದೆ. ಇವಾಗ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿ ಏನು ಬಂದರೆ ಪ್ರಯಾರಿಟಿ 7 ಬೇಡ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ಅದ್ರ ಕೆಳಗಡೆ ಇರೋಂಥ ಆಪ್ಷನ್ಸನ್ನ ರಿಅರೇಂಜ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಸೊ ಫಸ್ಟು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ ಚಾಯ್ಸ್ 2ನ ನೀವೇನಾದ್ರು ಸೆಲೆಕ್ಟ್ ಮಾಡಿದ್ರೆ ಬಾಟಮಲ್ಲಿ ಇವಾಗ 3 ಇತ್ತು ಅಂತಂದರೆ 3ನ ಸೆಲೆಕ್ಟ್ ಮಾಡಿದರೆ ಅದು ಚಾಯ್ಸ್ 2ಗೆ ಅಂತಂದರೆ 4, 5, 6 ಇದೆಲ್ಲ ಕೂಡ ಡಿಲೀಟ್ ಆಗಿಬಿಡುತ್ತೆ ಬಾಟಮಲ್ಲಿರೋದು. ಅದೇ ನೀವೇನಾದರೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ಅಂತಿದ್ರೆ ಎಲ್ಲಿ ಏನು ಸೀಟ್ ಅಲಾಟ್ ಆಗಿರುತ್ತೆ ನೋಡಿ ಅದು ಮಾತ್ರ ಡಿಲೀಟ್ ಆಗುತ್ತೆ. ಮಿಕ್ಕಿದ್ದೆಲ್ಲ ಮೇಲ್ಗಡೆ ಟಾಪಲ್ಲಿರುವಂಥದ್ದು ಬಾಟಮಲ್ಲಿರುವಂಥದ್ದು ಎಲ್ಲ ಆಪ್ಷನ್ಸನ್ನ ಕೂಡ ನೀವು ಹೆಂಗೆ ಬೇಕಾದರೂ ರಿಅರೇಂಜ್ ಮಾಡ್ಬೋದು. ಸೊ ಹಾಗಾಗಿ ನೀವು ಆರಾಮಾಗಿ ಅದನ್ನು ಪ್ರೊಸೀಡ್ ಆಗ್ಬೋದು. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಗ್ಯಾರಂಟಿ ಮಾಡ್ಕೊಳ್ಳಿ, ನಿಮಗೆ 100% ಸೀಟ್ ಸಿಕ್ಕುತ್ತೆ ಅಂತ. ಯಾಕೆಂದರೆ ಅಲಾಟ್ ಆಗಿರೋಂಥ ಸೀಟ್ ಬಿಡ್ತಾ ಇದ್ದೀರಾ. ಸೊ ಹಾಗಾಗಿ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ, ನಿಮಗೆ ತುಂಬ ಯೋಚನೆ ಆಗುತ್ತೆ. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿ ಸೆಕೆಂಡ್ ರೌಂಡಲ್ಲಿ ಸಿಕ್ಕಲಿಲ್ವಲ್ಲ ಅಂತ. ಸೊ ಆ ರೀತಿ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬಿಡಿ. 100% ಸಿಕ್ಕುವಂಥ ಆಪ್ಷನ್ಸ್ ಇದ್ದರೆ ಮಾತ್ರ ಈ ರೀತಿ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜ್ ಅಡ್ಮಿಷನ್ ಆಗೋದು ಬೆಟರ್. ಥರ್ಡ್ ರೌಂಡ್ನಲ್ಲಿ ಆದರೆ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ, ಕಾಲೇಜ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ ಅಂತ ಕೇಳ್ತಾ ಇದ್ದೆ. ಸೊ ಜನರಲಿ ಏನಪ್ಪ ಅಂತಂದರೆ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾರೆ. ಮಿನಿಮಮ್ 10 ಡೇಸ್ ಅಥವಾ 15 ಡೇಸ್ ಕೂಡ ಕೆಲವು ಕಾಲೇಜಸಲ್ಲಿ ಮಾಡ್ತಾರೆ. ಸೊ ಬ್ರಿಡ್ಜ್ ಕೋರ್ಸ್ ಅಥವಾ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಸೊ ಇದರಲ್ಲಿ ಸುಮ್ಮನೆ ಇಂಟ್ರೊಡಕ್ಷನ್ ಥರ ಬೇರೆ ಬೇರೆ ಸ್ಪೀಕರ್ಸನ್ನು ಕಳಿಸಿ ಮಾತಾಡ್ಸೋವಂಥದ್ದು, ಮೋಟಿವೇಶನ್ ಕೊಡುವಂಥದ್ದು, ಇಂಜಿನಿಯರಿಂಗ್ ಹೆಂಗಿರುತ್ತೆ ರೂಲ್ಸ್ ಹೇಳೋವಂಥದ್ದು. ಸೊ ಆ ರೀತಿ ಎಲ್ಲ ಇರುತ್ತೆ. ಸೊ ಸ್ಟಾರ್ಟಿಂಗ್ 10 to 15 ಡೇಸ್ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಏನೂ ಇಂಪಾರ್ಟೆಂಟ್ ಇರೋದಿಲ್ಲ, ಅಂದರೆ ಹೋಗದೇ ಇದ್ರೂ ನಡೀತದೆ. ಸೊ ಹಾಗಾಗಿ ನೀವು ಥರ್ಡ್ ರೌಂಡಿಗೆ ಹೋದರೂ ಕೂಡ ನೀವು ಮಿಸ್ ಆಗೋದು ಮೋಸ್ಟ್ಲಿ ಕ್ಲಾಸಸ್ಸು ಇಂಪಾರ್ಟೆಂಟ್ ಕ್ಲಾಸ್ ಸ್ಟಾರ್ಟ್ ಆಗೋದು ಜಸ್ಟ್ 1 or 2 ಡೇಸ್ ಮಿಸ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ನೀವು ಆರಾಮಾಗಿ ಥರ್ಡ್ ರೌಂಡಿಗೆ ಅಟೆಂಡ್ ಆಗ್ಬೋದು, ಇನ್ನೂ ಒಳ್ಳೆ ಕಾಲೇಜ್ ಸಿಕ್ಕುತ್ತೆ ಅಂದರೆ. ಬಟ್ ಥರ್ಡ್ ರೌಂಡು ಜ್ಞಾಪಕ ಇಟ್ಕೊಂಡಿರ್ಬೇಕು, ಅಲ್ಲಿ ಅಲಾಟ್ ಆಗಿರೋ ಸೀಟ್ಗೆ ಹೋಗಬೇಕಾಗುತ್ತೆ, ನಿಮ್ಗೆ ಅಲ್ಲಿ ಬೇರೆ ಚಾಯ್ಸ್ ಇರೋದಿಲ್ಲ. ಸೊ ಹಾಗಾಗಿ ಹುಷಾರಾಗಿ ಥರ್ಡ್ ರೌಂಡ್ಗೆ ಹೋಗಿ. ಸೊ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಸೀಟ್ ಅಲಾಟ್ ಆಗದೇ ಇರೋಂಥ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡಿ. ಮಾರ್ಕ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು, ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ. ಈಗ KE ಚಾಯ್ಸ್ ಎಂಟ್ರಿನ ಕ್ಲಿಕ್ ಮಾಡಿದ್ರೆ ಅಲೋ ಮಾಡೋಕ್ತಿಲ್ಲ ನಮಗೆ ಅಂತಂದರೆ ಇದು ನಾರ್ಮಲ್ ಅಂತಂದರೆ ಹೌದು. ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಸೊ ಹಾಗಾಗಿ ನಿಮಗಲ್ಲಿ ಅಲೋ ಮಾಡೋದಿಲ್ಲ, ಅಲ್ಲಿ ಯಾವುದೂ ಕೂಡ ರಾಂಗ್ ಇಲ್ಲ, ಅದು ನಾರ್ಮಲ್ ಆಗೇ ಇದೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಫೀಸ್ ಪೇಮೆಂಟ್ ರಿಲೇಟೆಡ್ ಕೇಳಿರೋದು. ಒಂದು ಪಾರ್ಟನ್ನು UPI ಪೇ ಮಾಡಿ ಇನ್ನೊಂದು ಪಾರ್ಟ್ ಕಾರ್ಡಲ್ಲಿ ಪೇ ಮಾಡ್ಬೋದಾ ಅಂತಂದರೆ. ಸೊ ಜನರಲ್ಲಾಗಿ ಅಡ್ವೈಸ್ ಮಾಡೋವಂಥದ್ದು ಈ ರೀತಿ ಎರಡೆರಡು ಇದರಲ್ಲಿ ಪೇ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹಾಫ್ ಸಿಸ್ಟಮ್ ಇಲ್ಲ, ಎಲ್ಲದನ್ನು ಕೂಡ ಒಂದೇ ಇದರಲ್ಲಿ ಒಂದೇ ಟೈಮಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಈ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನೊಂದು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾವೇನಾದ್ರು ಕನ್ಸೆಂಟ್ ಕೊಡಬೇಕಾ, ನಾವೇನಾದ್ರು ಪರ್ಮಿಷನ್ ಕೊಡಬೇಕಂದ್ರೆ ಯಾವುದೇ ರೀತಿ ಪರ್ಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರೌಂಡಿಗೆ ಆಟೋಮೆಟಿಕಲಿ ನೀವು ಕ್ವಾಲಿಫೈ ಆಗಿ ಹೋಗ್ತೀರಾ. ಸೊ ಹಾಗಾಗಿ ಯಾವುದೇ ರೀತಿ ಪರ್ಮಿಷನ್ ಅಥವಾ ಕನ್ಸೆಂಟ್ ಕೊಡೋವಂಥ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಟ್ ಆಫ್ ರಿಲೇಟೆಡ್ ಕ್ವೆಶ್ಚನ್ ಇದು. ಸೊ ಜನರಲಿ ಏನಪ್ಪ ಆಗುತ್ತೆ ಕಟ್ ಆಫ್ ಅಂತಂದರೆ ಮಾರ್ಕ್ ರೌಂಡನ್ನ ನೋಡಿಬಿಟ್ಟು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇನ್ನೂ ಟಾಪ್ ಕಾಲೇಜಸ್ ಆಗ್ತಾರೆ. ಸೊ ಹಾಗಾಗಿ ಫಸ್ಟ್ ರೌಂಡ್ ಕಟ್ ಆಫ್ ಜನರಲಿ ಡಿಕ್ರೀಸ್ ಆಗುತ್ತೆ, ಇದು ಪ್ರತಿ ವರ್ಷದ ಟ್ರೆಂಡು. ಬಟ್ ಫಸ್ಟಿಂದ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಆಗಲೇ ಅಡ್ಮಿಷನ್ ಆಗಿಬಿಟ್ಟಿರ್ತಾರೆ, ಇನ್ನೂ ಬಹಳ ಸೀಟ್ ಮಿಕ್ಕಿರೋದ್ರಿಂದ ಕಟ್ ಆಫ್ ಜನರಲಿ ಇನ್ಕ್ರೀಸ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ಗೆ ಇನ್ಕ್ರೀಸ್ ಆಗೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಸ್ ಕಂಪೇರ್ ಟು ಮಾರ್ಕಿಂದ ಫಸ್ಟ್ ರೌಂಡ್ಗೆ ಏನಾಯಿತು ಅದು. ಸೊ ಇದ್ರ ಜೊತೆಗೆ ಬೋನಸ್ ಟಿಪ್ ಏನಪ್ಪ ಅಂತಂದರೆ ಮೆಡಿಕಲ್ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅವರು ಕಾಷನ್ ಡೆಪಾಸಿಟನ್ನ ಕಟ್ಟಬೇಕಾಗುತ್ತೆ. ಯಾರು ಸೀಟ್ ಅಲಾಟ್ ಆಗಿರಲ್ಲ ನೋಡಿ, ಮೆಡಿಕಲ್ ಕಾಲೇಜಸ್ ಮೇಲೆ ಹಾಕಿರ್ತಾರೆ ಬಟ್ ಸೀಟ್ ಅಲಾಟ್ ಆಗಿರಲ್ಲ ಅಂಥವರು ಕಾಷನ್ ಡೆಪಾಸಿಟ್ಸ್ 1 ಲಕ್ಷ ಚಿಲ್ಲರೆ ಕಟ್ಟಬೇಕಾಗಿ ಬರುತ್ತೆ. ಸೊ ನಿಮ್ಗೇನಾದರೂ ಬೇರೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಅಂದರೆ ಆ ಕಾಷನ್ ಡೆಪಾಸಿಟನ್ನ ರೀಫಂಡ್ ಮಾಡ್ತಾರೆ. ಸೊ ಅದು ಯಾವುದೇ ರೀತಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇದು ಬೋನಸ್ ಪಾಯಿಂಟ್ ಆಗಿತ್ತು. ಇದ್ರ ಜೊತೆಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ದು ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಅಥವಾ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.